ಹಾಯ್ ಎಲ್ಲರಿಗೂ. ಈಗಾಗಲೇ ನೀವು ತಮ್ಲೈನಲ್ಲಿ ನೋಡಿರ್ತೀರ. ಇವತ್ತು ತೂಕ ಹೇಗೆ ಜಾಸ್ತಿ ಮಾಡ್ಕೊಳ್ಬೋದು ಮಧ್ಯಾಹ್ನದ ಊಟದ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಗ್ರೀನ್ ಟೀ ನಿಮಗೆಲ್ಲರಿಗೂ ಗೊತ್ತಿರತ್ತೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಎನಿ ಟೈಮ್ ಯಾವಾಗ ಬೇಕಾದರೂ ಕುಡಿಬೋದು. ಮೆಟಬಾಲಿಸಮ್ ತುಂಬ ಚೆನ್ನಾಗಾಗುತ್ತೆ ಗ್ರೀನ್ ಟೀ ಕುಡಿಯೋದ್ರಿಂದ. ಹಾಗೆ ಇಲ್ಲಿ ನಾನು ಟೊಮೊಟೊ ಹಾಗೆ ಮಾವಿನಕಾಯಿ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಕಾಯಿ ಹಾಗೆ ಮಾವಿನಕಾಯಿ ಹಾಗೆ ಹಸಿಮೆಣಸು, ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ. ಓಕೆ, ಇದಿಷ್ಟನ್ನು ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಇದು ಸ್ವಲ್ಪ ಕೆಂಪು ಬಣ್ಣ ಬಂದ ತಕ್ಷಣವೇ ಆಫ್ ಮಾಡಿ ತೆಗೆದಿಟ್ಕೊಳ್ಳೋದು. ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಮಾವಿನಕಾಯಿ ಸಿಪ್ಪೆ ಹಾಕೋಗಿಲ್ಲ. ಮಾವಿನಕಾಯಿ ಸ್ವಲ್ಪ ಬೆಂದಿರುತ್ತೆ. ಒಳಗಡೆ ಇರೋ ಹಣ್ಣಿನಷ್ಟನ್ನು ತೆಗೆದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಓಕೆನಾ. ಈಗ ಮಧ್ಯಾಹ್ನಕ್ಕೆ ಹಾಗೆ ಜೋಳದ ರೊಟ್ಟಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಓಕೆ, ಜೋಳದ ರೊಟ್ಟಿ ಬಂದುಬಿಟ್ಟು ಇವಾಗ ಆಗಲೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಜೋಳದ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ತುಂಬ ಈಸಿ. ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಜೋಳದ ಹಿಟ್ಟನ್ನ ಹಾಕಿ ಸರೆ ಮಾಡ್ಕೊಳ್ಳೋಂಥದ್ದು. ಸರೆ ಎಲ್ಲ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ರೊಟ್ಟಿನ ಇವಾಗ ತಟ್ಕೊಂಡ್ಬಿಟ್ಟು ಉಜ್ಜ್ತಾ ಇದ್ದೀನಿ. ಓಕೆನಾ. ಎಲ್ಲ ತೊಡೆಯಿಂದ ಮರದ ಲತಡೆ ಕೂಡ ಬರುತ್ತೆ, ಪೈಪಿಂದ ಕೂಡ ನಾವು ಉಜ್ಬೋದು. ತುಂಬ ತೆಳುವಾಗೆ ಬರುತ್ತೆ. ನಾವೇನು ಉಜ್ತೀವಿ ಪದೇ ಅಂದರೆ ಅಂಟತ್ತಲ್ವ, ಆ ಥರ ಅಂಟೋದಿಲ್ಲ, ರೊಟ್ಟಿ ಅರಿಯೋದಿಲ್ಲ. ಆರಾಮಾಗಿ ನಾವು ಈ ಥರ ಬೇಗನೆ ರೊಟ್ಟಿನ ಮಾಡ್ಕೊಳ್ಬೋದು. ಓಕೆನಾ. ಇದು ಮಧ್ಯಾಹ್ನಕ್ಕೆ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇರೋ ಅಂಥದ್ದು. ಓಕೆನಾ. ಇದನ್ನು ನಾವು ಜೋಳದ ರೊಟ್ಟಿನ ಬಂದುಬಿಟ್ಟು ಇವಾಗ ತೊಂಡೆಕಾಯಿ ಪಲ್ಯ ಹಾಗೆ ಮಾವಿನಕಾಯಿ ಚಟ್ನಿ ಜೊತೆ ತಿನ್ನೋವಂಥದ್ದು ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ. ಓಕೆನಾ. ಹಾಗೆ ತೊಂಡೆಕಾಯಿ ಪಲ್ಯನ ಒಂದು ಕಡೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ತೊಂಡೆಕಾಯಿನೆಲ್ಲ ಆಲ್ರೆಡಿ ಒಂದ್ಸಲಿ ವಾಶ್ ಮಾಡಿ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಸೈಡೆಲ್ಲ ತೆಗೆದ್ಬಿಟ್ಟು ತೊಂಡೆಕಾಯ್ದು ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಟೊಮೊಟೊ ಬಂದುಬಿಟ್ಟು ಒಂದೆರಡು ಆದರೆ ಸಾಕು, ಟೊಮೊಟೊ ಹಣ್ಣು. ಹಾಗೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ನೋಡ್ಕೊಂಡ್ಬಿಟ್ಟು ಅಷ್ಟು ಹಸಿಮೆಣ್ಸಿನ್ಕಾಯಿನ ನೀವು ಹಾಕ್ಕೊಳ್ಬೋದು. ಇದರಲ್ಲಿ 1 ರಿಂದ 2 ಸ್ಮಾಲ್ ಸೈಜಲ್ಲಿ ಬರುತ್ತಲ್ಲ, 2 ರಿಂದ 3 ಯೂಸ್ ಮಾಡ್ಬೋದು. ಮೀಡಿಯಮ್ ಸೈಜ್ ಕೆಲವೊಂದು ಈರುಳ್ಳಿ ಬರುತ್ತೆ, ಅದಾದರೆ 2 ಸಾಕು. ಓಕೆನಾ. ಹಾಗೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ತುರಿನ ತೊಗೊಳ್ತಾ ಇದ್ದೀನಿ. ಹಾಗೆ ನಾನು ಇದರಲ್ಲಿ ಟೊಮೊಟೊ ಹಣ್ಣಿಂದ ಒಳಗಡೆ ಇರೋ ಸೀಡ್ಸ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಹಾಗೆ ಕುಕ್ಕರಲ್ಲಿ ನಾನು ಪಲ್ಯ ಮಾಡ್ಕೊಳ್ತಾ ಇರೋದು. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಸ್ವಲ್ಪ ನಾನು ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಹಾಗೆ ತೊಂಡೆಕಾಯಿನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು. ತೊಂಡೆಕಾಯಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಇರುತ್ತೆ. ಆಗ ಮನೆಯಲ್ಲಿ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿನ ಹಾಕಿಬಿಟ್ಟು ಲಾಸ್ಟಿಗೆ ಕಾಯಿ ತುರಿನೂ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪನ್ನು ಸ್ವಲ್ಪ ಚೆಕ್ ಮಾಡಬೇಕು. ಹಾಕ್ಕೊಳ್ಳುವಾಗ ಟೇಸ್ಟ್ ಮಾಡಿಬಿಟ್ಟು ಎಷ್ಟು ಬೇಕು ಆಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡು ಕುದ್ದಾದ ನಂತರ ಕ್ಯಾಪ್ ಕ್ಲೋಸ್ ಮಾಡೋದು. 2 ರಿಂದ 3 ವಿಷಲ್ ಬಂದರೆ ಸಾಕು. ಓಕೆನಾ. ನಿಮಗೆ ಎಷ್ಟು ಮೆತ್ತಗೆ ಬೇಯಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಕಡೆ ಗೆಣಸನ್ನು ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ, ರಿಚ್ ಕ್ಯಾಲ್ಶಿಯಮ್ ಕೂಡ ಇರುತ್ತೆ ಅದರಲ್ಲಿ. ಹಾಗೆ ಇವಾಗ ಮಧ್ಯಾಹ್ನ ಪ್ಲೇಟನ್ನು ಕೂಡ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. 2 ಜೋಳದ ರೊಟ್ಟಿ, ಕೆಂಪು ರೈಸ್, ಟೊಮೊಟೊಕಾಯಿ ಚಟ್ನಿ, ಹಾಗೆ ಮಾವಿನ ಹಣ್ಣು, ಗೆಣಸು, ತೊಂಡೆಕಾಯಿ ಪಲ್ಯ. ಹಾಗೆ ಇದ್ರ ಜೊತೆ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಊಟ ಆಗಿ ಒಂದು ಅರ್ಧ ಗಂಟೆಯ ನಂತರ ಪಪ್ಪಾಯ ಹಣ್ಣನ್ನು ಕೂಡ ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಇದು ತೂಕ ಜಾಸ್ತಿ ಆಗೋಕ್ಕೂ ಸಪೋರ್ಟ್ ಮಾಡುತ್ತೆ. ಓಕೆ. ಯಾರೆಲ್ಲ ವೆಯ್ಟ್ನ ಮೇಂಟೈನ್ ಮಾಡಬೇಕಂತಿದ್ದೀರಾ, ಇದು ಊಟಕ್ಕಿಂತ ಮುಂಚೆ ಒಂದು 45 ಮಿನಿಟ್ಸ್ ಮುಂಚೆ ಪಪ್ಪಾಯ ಹಣ್ಣನ್ನು ತಿಂದರೆ ವೆಯ್ಟ್ ಮೇಂಟೈನ್ ಆಗೋಕ್ಕೂ ಕೂಡ ಸಪೋರ್ಟ್ ಆಗುತ್ತೆ. ಎಲ್ಲರಿಗೂ ಈ ಲಂಚ್ ಪ್ಲೇಟ್ಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ಇವಾಗ ನೆಕ್ಸ್ಟ್ ನಿಮಗೆ ಡೇ ಫುಲ್ ಮಾರ್ನಿಂಗ್ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸ್ನ್ಯಾಕ್ಸ್ ಯಾವ ಥರ ತೊಗೊಳ್ಳೋದು, ಈ ಥರದ್ದು ಏನಾದರೂ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಗೇನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆ ರೆಸಿಪೀಸ್ಗಳನ್ನು ನಿಮಗೆ ಹಾಕ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ.